ಗುಂಡು ಗುಂಡು ಇಲ್ಲಿ ನೋಡು ಗುಂಡು. ಏನು ಹೇಳಜ್ಜ, ಗುಂಡು ಗುಂಡು ಅಂತೀಯಲ್ಲ, ಗುಂಡಜ್ಜಿ ಅನ್ನು. ಇವತ್ತು ಪಪ್ಪು ಸಾಂಬಾರು ಚೆನ್ನಾಗಿ ಮಾಡಿದೀಯಾ, ತುಂಬ ಚೆನ್ನಾಗಿತ್ತು. ಒಂದು ಮುದ್ದೆ ಸ್ವಲ್ಪ ಅನ್ನ ತಿಂದ್ಬಿಟ್ಟೆ ನಾನು, ಹೊಟ್ಟೆ ತುಂಬ ಹೋಗ್ಬಿಡ್ತು. ಆಹಾ, ಮದುವೆ ಆದ ಹೊಸದ್ರಲ್ಲಿ ಪಪ್ಪು ಸಾಂಬಾರು ಮಾಡಿದರೆ ಏನೂ ಚೆನ್ನಾಗಿಲ್ಲ, ಎಲೆ ಎಲೆನೇ ಐತೆ, ಚೆನ್ನಾಗಿ ನುಣ್ಣಗಾಗಿಲ್ಲ. ಪಪ್ಪು ತಿಕ್ಕೋ ಕೋಲಿಲ್ವಾ ನಮ್ಮ ಮನೆಯಲ್ಲಿ ಅಂತ ರಾಗ ಎಳ್ದಿದ್ರಿ ನೀನು ಮತ್ತು ನಿಮ್ಮ ಅಮ್ಮನ ಜೊತೆಗೆ ನೀನು ರಾಗ ಎಳ್ದಿದ್ದೆ. ಬಳೆ ಎಲ್ಲ ಒಡೆದೋಗೋ ಥರ ಹೊಡೆದಿದ್ರಿ ಆವಾಗ. ಅವ್ರ ಮಾತೆಲ್ಲ ಕೇಳಿಕೊಂಡು ಈಗ ನೋಡಿದರೆ ಈಗಂತ ಇದೆಯಾ? ಅಯ್ಯೋ, ಏನೇನೋ ಮಾತಾಡ್ತಿದೆಯಲ್ಲ ಗುಂಡು. ನೋಡಜ್ಜ, ನನಗೆ ಮದುವೆ ಆದಾಗ 13-14 ವರ್ಷ. ಅಷ್ಟು ಬೇಗ ಯಾರೂ ಕಲ್ತಿರಲ್ಲ, ಅಷ್ಟು ಮಾಡೋದೇ ದೊಡ್ಡದಾಗಿತ್ತು ಆ ವಯಸ್ಸಿಗೆ. ಏನು ನೀನು ನಿಮ್ಮ ಮನೆಯವರು ಸೇರಿಕೊಂಡು ನನ್ನನ್ನು ಮಾತಾಡೋದೇ ಇಲ್ಲ, ಮುಗಿ ಥರ ಇರ್ತಾಳೆ, ಬೇಗ ಬೇಗ ಕೆಲಸ ಮಾಡಲ್ಲ, ಏನೂ ಬರಲ್ಲ ಅಂತಿದ್ರಿ. ಅಯ್ಯೋ ಪಾಪ, ಹೊಸ್ದಾಗಿ ಮದುವೆ ಆಗಿ ಬಂದಿದ್ದಾರೆ, ಏನಾದರೂ ಹೇಳ್ಕೊಡೋಣ, ಮಾತಾಡ್ಸೋಣ, ಕೆಲಸ ಮಾಡಿಸೋಣ ಅನ್ನೋದೇ ಇರಲಿಲ್ಲ. ಬೇರೆ ಊರಿಗೆ ಬಂದಿದ್ದಾರೆ, ಬರೀ ಬೈಯೋದು ಬೈಯೋದು. ನನಗಂತೂ ಸಾಕಾಗಿತ್ತು ಆವಾಗ. ನೋಡು ಗುಂಡು, ಈ ಕಡೆ ತಿರುಗು ಗುಂಡು. ಇಲ್ಲಿ ನೋಡು, ನನಗೂ ಸಹ ಆವಾಗ 19-20 ವರ್ಷ ಇರುತ್ತೆ. ನನಗೂ ಆವಾಗ ಏನು ಗೊತ್ತಿರುತ್ತೆ ಹೇಳು? ದೊಡ್ಡವ್ರು ಹೇಳೋದು ಕೇಳಬೇಕು ಅಂತ ಅಷ್ಟೇ ಮನಸ್ಸಲ್ಲಿರುತ್ತೆ. ಆದರೆ ಈಗ ಗೊತ್ತಾಗುತ್ತೆ. ಆಹಾ, ಗುಂಡು ಅಂತೆ ಗುಂಡು. ಮದುವೆ ಆದ ಹೊಸದ್ರಲ್ಲೇ ಏನು ಆಡ್ಕೊತಿದ್ದೆ, ಗುಂಡಮ್ಮ ಅಂತ ಹೆಸರಿಟ್ಟಿದ್ದಾರೆ, ಬೇರೆ ಯಾವುದೂ ಇರಲಿಲ್ವಾ ನಿಮ್ಮ ಮನೆಯವ್ರಿಗೆ ಅಂತ. ಈಗ ನೋಡು, ಗುಂಡು ಗುಂಡು ಅಂತೀಯ. ಮದುವೆ ಆದ ಹೊಸದ್ರಲ್ಲಿ ನನ್ನನ್ನು ನಿನ್ನನ್ನು ಮಾತಾಡೋಕ್ಕೆ ಬಿಡ್ತಿರ್ಲಿಲ್ಲ. ಇನ್ನು ಎಲ್ಲಿ ಹೆಂಡ್ತಿ ಗುಲಾಮ ಆಗಿಬಿಡ್ತಾನೋ ಅಂತ. ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬಂದವನೇ ಊಟಕ್ಕಿಟ್ಟು ಮಲ್ಕೊಳ್ಳಿ, ರಾತ್ರಿ ಎಲ್ಲ ಗುಜು ಗುಜು ಅಂತ ಮಾತಾಡ್ತಾ ಅವನಿಗೆ ನಿದ್ದೆ ಹಾಳು ಮಾಡಬೇಡ ಅಂತಿದ್ರು ನಿಮ್ಮಮ್ಮ. ಇನ್ನು ಎಲ್ಲಿ ಏನಾದರೂ ಹೇಳ್ಕೊಡ್ತಾಳೋ ಏನೋ ಅಂತಾನೋ ಏನೋ. ನನಗೆ ಈಗ ಗೊತ್ತಾಗ್ತಾ ಇದೆ ಯಾಕೆ ಆ ಥರ ಹೇಳ್ತಿದ್ರು ಅಂತ. ಏನು 5 ನಿಮಿಷ ಮಾತಾಡಿದ ತಕ್ಷಣ ನಿದ್ದೆ ಹಾಳಾಗುತ್ತಾ? ನೋಡ್ರಪ್ಪ, ನೀವು ನಿಮ್ಮ ಹೆಂಡ್ತೀರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಹೇಳಿಕೆ ಮಾತು ಕೇಳಬೇಡಿ, ಸ್ವಂತ ಬುದ್ಧಿ ಇರಲಿ, ಪ್ರೀತಿಯಿಂದ ಇರಿ. ಇಲ್ಲಾಂದರೆ ನೋಡಿ, ಈ ಥರ ವಯಸ್ಸಾದ ಮೇಲೆ ಎಲ್ಲ ಹೇಳ್ತಿರ್ತಾರೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.